ಭಾರತ ವೈವಿಧ್ಯತೆಯಲ್ಲಿ ಏಕತೆ ಹೊಂದಿದ ದೇಶ. ಶಿವಲಿಂಗ್ ಕುಂಬಾರ್. ಹಿಂದೂ ಸಮ್ಮೇಳನದ ಹಿನ್ನೆಲೆ ಬೇಲೂರು ಗ್ರಾಮದಲ್ಲಿ ಜರುಗಿದ ಭವ್ಯ ಶೋಭಾಯಾತ್ರೆ ನೋಡಿಗರ ಗಮನ ಸೆಳೆಯಿತು. ಭಾರತವು ಸಾವಿರಾರು ನದಿಗಳು, ಸಂತರು, ಶಕ್ತಿಪೀಠಗಳು ಹಾಗೂ ಮೋಕ್ಷಪೀಠಗಳೊಂದಿಗೆ ವಿಶ್ವದಲ್ಲೇ ವಿಶಿಷ್ಟ ಸ್ಥಾನ ಪಡೆದ ಶ್ರೇಷ್ಠ ರಾಷ್ಟ್ರವಾಗಿದೆ ಎಂದು ಕರ್ನಾಟಕ ಉತ್ತರ ಪ್ರಾಂತ ಸಾಮಾಜಿಕ ಸಾಮರಸ್ಯ ಸಂಯೋಜಕರಾದ ಶಿವಲಿಂಗ್ ಕುಂಬಾರ್ ಹೇಳಿದರು. ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶನಿವಾರ ಸಂಜೆ ಜರುಗಿದ ಹಿಂದೂ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಭಾರತ ದೇಶಕ್ಕೆ ಭೇಟಿ ನೀಡುವ ವಿದೇಶಿಗರು ಇಲ್ಲಿನ ಜೀವನ ಶೈಲಿ, ಆಹಾರ ಪದ್ಧತಿ, ವೇಷಭೂಷಣ ಹಾಗೂ ಸಂಸ್ಕೃತಿಯ ವೈವಿಧ್ಯತೆಯನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಎಂದರು. ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಒಂದೇ ರೀತಿಯ ಸಂಸ್ಕೃತಿ ಕಂಡುಬಂದರೂ ನಮ್ಮ ದೇಶದಲ್ಲಿ ಭಾಷೆ, ಆಚರಣೆ, ಆಹಾರ ಮತ್ತು ಸಂಪ್ರದಾಯಗಳಲ್ಲಿ ಅಪಾರ ವೈವಿಧ್ಯತೆ ಕಂಡುಬರುತ್ತದೆ. ಈ ಕಾರಣದಿಂದ ಭಾರತವು ವೈವಿಧ್ಯತೆಯಲ್ಲಿ ಏಕತೆ ಹೊಂದಿದ ದೇಶವಾಗಿ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ಭಾರತವು ಯಾವುದೇ ಒಂದು ರಾಜ್ಯದಿಂದ ನಿರ್ಮಿತವಾದ ದೇಶವಲ್ಲ. ಭಗವಂತನ ಅನುಗ್ರಹದಿಂದ ನಿರ್ಮಾಣಗೊಂಡ ಪವಿತ್ರ ಭೂಮಿ. ಇಂತಹ ನೆಲದಲ್ಲಿ ಹುಟ್ಟಿರುವುದು ನಿಮ್ಮೆಲ್ಲರ ಪುಣ್ಯವೆಂದು ತಿಳಿಸಿದರು. ಈ ನೆಲದಲ್ಲಿ ಜನಿಸಿದ ಮಹನೀಯರು ಸಮಾಜಕ್ಕೆ ದಾರಿದೀಪರಾಗಿದ್ದಾರೆ. ಗೌತಮ ಬುದ್ಧ, ಬಸವೇಶ್ವರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಮುಂತಾದ ಮಹನೀಯರು ಮಾನವರಾಗಿದ್ದರೂ ದೇವ ಸ್ವರೂಪಿಗಳಂತೆ ಸಮಾಜದಲ್ಲಿ ಗೌರವಿಸಲ್ಪಡುತ್ತಾರೆ. ಇಂತಹ ಪರಂಪರೆ ಭಾರತದಲ್ಲೇ ಕಂಡುಬರುತ್ತದೆ ಎಂದು ಹೇಳಿದರು. ಭಾರತೀಯರು ತಮ್ಮ ದೇಶವನ್ನು ತಾಯಿಯಾಗಿ ಪೂಜಿಸುವ ಸಂಸ್ಕೃತಿ ಹೊಂದಿದ್ದಾರೆ. ಹಿಂದೂ ಸಮಾಜ, ಸಂಸ್ಕೃತಿ ಹಾಗೂ ರಾಷ್ಟ್ರಭಾವನೆಯ ಸಂದೇಶಗಳನ್ನು ಹರಡುವ ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೇಶವ ಬಾಲಿರಾಮ್ ಹೆಗ್ಡೆವಾರ್ ಸ್ಥಾಪಿಸಿದರು ಎಂದು ಹೇಳಿದರು. ಇತಿಹಾಸದಲ್ಲಿ ನಡೆದ ಆಕ್ರಮಣಗಳ ನಡುವೆಯೂ ಸಂಸ್ಕೃತಿ ಮತ್ತು ಧರ್ಮವನ್ನು ಉಳಿಸಿ ಕಾಪಾಡಿದ್ದ ಗುರುಹಿರಿಯರ ತ್ಯಾಗವನ್ನು ಸ್ಮರಿಸಬೇಕಾಗಿದೆ. ಸಂತರು, ಋಷಿಗಳು ಹಾಗೂ ಮುನಿಗಳು ತಮ್ಮ ಜೀವನವನ್ನೇ ಸಮರ್ಪಿಸಿ ಧಾರ್ಮಿಕ ಮೌಲ್ಯಗಳನ್ನು ಉಳಿಸಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಅಕ್ಕ ಮಹಾದೇವಿ ಆಶ್ರಯದ ಬೇಲೂರಿನ ದಾನೇಶ್ವರಿ ಮಾತಾಜಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಗಪ್ಪ ಜವಳಿಗೆ ವಹಿಸಿದರು. ಇದಕ್ಕೂ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೈಭವದ ಭವ್ಯ ಶೋಭಾಯಾತ್ರೆ ಜರುಗಿತು. ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳಿಂದ ಕೋಲಾಟ, ಡೋಲು ಕುಣಿತ, ಹಲಗೆ ಕುಣಿತ ಹಾಗೂ ಎತ್ತಿನ ಬಂಡಿಗಳಲ್ಲಿ ಭಾರತ ಮಾತೆ ಹಾಗೂ ಮಹನೀಯರ ಭಾವಚಿತ್ರಗಳ ಅಲಂಕಾರ ನೋಡಿಗರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಸೂರ್ಯಕಾಂತ್ ಚಿಲಬಟ್ಟೆ, ರೇವಣಸಿದ್ಧ ಪಾಟೀಲ್, ಸಿದ್ದು ಪಾಟೀಲ್, ನವೀನ್ ಗುಂಗೆ, ಸುನೀಲ್ ಪರ್ಯಪ್ಪ, ಪ್ರದೀಪ್ ಕವಳೆ, ಸುನೀಲ್ ಪಾಟೀಲ್, ಕಾಶಿನಾಥ್ ಬೇಡ್ಜೋಳಗೆ, ಸಾಗರ್ ಮಡ್ಕೆ, ಪಪ್ಪು ಉದಾನೆ, ಮಲ್ಲಿಕಾರ್ಜುನ್ ಬರ್ಗಲೆ, ಮಹಾದೇವ್ ಮಹಾಜನ್, ಹರೀಶ್ ಹಳ್ಳೆ, ಶ್ರೀಮಂತ್ ಮುಲ್ಗೆ, ಗಿರೀಶ್ ಖಡ್ಡೆ, ಬಸವರಾಜ್ ಕಾಮಣ್ಣ, ಬೇಲೂರು ಗ್ರಾಮದ HD ಬಾಯ್ಸ್ ತಂಡದ ಯುವಕರು, ಗುರು ಹಿರಿಯರು ಹಾಗೂ ಮುಖಂಡರು ಇಂದಿನ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಗೆ ಮೆರುಗು ತಂದಿದ್ದರು. ಅತ್ಯಂತ ಶ್ರೇಷ್ಠವಾದಂಥ ದೇಶ. ಇಲ್ಲಿನ ವೈಶಿಷ್ಟ್ಯವೇ ವಿಶೇಷತೆ. ಇಲ್ಲಿರ್ತಕ್ಕಂಥ ನದಿಗಳು, ಹರಿತಕ್ಕಂಥ ನದಿಗಳು ಗಂಗಾ, ಯಮುನಾ, ಬ್ರಹ್ಮಪುತ್ರ, ಕಾವೇರಿ, ಗೋದಾವರಿ, ನರ್ಮದೆ, ಈ ತರ ನೂರಾರು ದೊಡ್ಡ ನದಿಗಳು ದೇಶದಲ್ಲಿ ಹರಿತಾವೆ. ಜಗತ್ತಿನಲ್ಲಿ ಇಷ್ಟು ನದಿಗಳ ಹರಿಲಿಕ್ಕೆ ಇಲ್ಲವೇ ಇಲ್ಲ. ಆದ್ರೆ ಭಾರತದಲ್ಲಿ ಇಷ್ಟು ನದಿಗಳನ್ನು ಹರಿಯೋದು ನಮ್ಗೆ ನೋಡ್ತೀವಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಮಹಾಪುರುಷರು, ಸಾಧು ಸಂತರು, ಋಷಿಮುನಿಗಳು ಅವರ ತಪಸ್ಸಿನ ಫಲವಾಗಿ ಒಂದೊಂದು ಕೇಂದ್ರವು ತೀರ್ಥಕ್ಷೇತ್ರ ಆಗ್ಯದ. ಇಂಥ ತೀರ್ಥಕ್ಷೇತ್ರ ಜಗತ್ತಿನಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗೋದಿಲ್ಲ. ಇಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳು ಅಂದ್ರೆ ಶಕ್ತಿಪೀಠ, ತೀರ್ಥಕ್ಷೇತ್ರ ಅವೆಲ್ಲವೂ ಕೂಡ ಮನುಷ್ಯನ ಮನಸ್ಸನ್ನ ಶುದ್ಧಗೊಳಿಸಿ ನಾವು ಪಾವಿತ್ರ್ಯದ ಹಂತಕ್ಕೆ, ಮೋಕ್ಷದ ಹಂತಕ್ಕೆ ಹೋಗ್ತೀವಿ ಅನ್ನುವ ಭಾವ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಹೀಗಾಗಿ ಇಂಥ ಮೋಕ್ಷ ಕ್ಷೇತ್ರಗಳಿರುವಂತ ದೇಶ ಭಾರತ. ಇಲ್ಲಿಂದ ಪ್ರತಿಯೊಂದು ಕೂಡ ವಿಶೇಷವೇ. ಭಾಷಾ ವೈಶಿಷ್ಟ್ಯ ಇರಬಹುದು, ಆಡುವ ಭಾಷೆ ಇರಬಹುದು, ಬೆಳೆಯುವ ಭೂಮಿ ಇರಬಹುದು, ನಡೆ ನುಡಿ ಇರಬಹುದು, ಹಬ್ಬ ಹರಿದಿನಗಳ ಆಚರಣೆ ಇರಬಹುದು, ಎಲ್ಲವೂ ಕೂಡ ಭಾರತದಲ್ಲಿ ವೈಶಿಷ್ಟ್ಯವೇ. ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರ ನಾವು ನಮ್ಮ ದೇಶದಲ್ಲಿ ಯಾವ ಜಾಗದಲ್ಲಿ ಇದ್ದೀವಿ
ಅಲ್ಲಿಂದ 200 ಕಿಲೋಮೀಟರ್ ನೀವು ಬೇಕಾದ್ರೆ ಯಾವ ಕಡೆನೂ ಹೋಗ್ರಿ, ಭಾಷೆ ಬೇರೆ, ಬೆಳೆಯುವ ಭೂಮಿ ಬೇರೆ, ಬೆಳೆಯುವ ಆಹಾರ ಬೇರೆ, ಎಲ್ಲವೂ ಕೂಡ ನಾವು ಬೇರೆ ಅನ್ನಿಸ್ತದೆ. ಬೀದರ್ ಜಿಲ್ಲೆನಲ್ಲಿದ್ದೀವಿ, ಬಸವ ಕಲ್ಯಾಣದ ಬೇಲೂರಿನಲ್ಲಿದ್ದೀವಿ ಇವತ್ತು. ಇಲ್ಲಿ 200 ಕಿಲೋಮೀಟರ್ ಬೇಕಾದ್ರೆ ನೀವು ಕರ್ನಾಟಕದ ಈ ಭಾಗಕ್ಕೆ ಸೇಡಂ ಕಡೆ ಹೋಗ್ರಿ ಅಥವಾ ಈ ಕಡೆ ಮಹಾರಾಷ್ಟ್ರದಲ್ಲಿ ಹೋಗ್ರಿ, ಭಾಷೆ ಆಡುವುದೇ ಬೇರೆ, ಬೆಳೆಯುವ ಬೆಳೆಯೇ ಬೇರೆ, ಭೂಮಿಯೇ ಬೇರೆ. ಇದು ನಮ್ಮ ದೇಶದ ವೈಶಿಷ್ಟ್ಯ. ಇಲ್ಲಿ ನಾವು ಕೆಂಪು ಮಣ್ಣು ನೋಡಿದ್ರ ಅಲ್ಲಿ ಔರಾದ್ನಲ್ಲಿ ಕಪ್ಪು ಮಣ್ಣು ಸಿಗುತ್ತದೆ. ಇಲ್ಲೇ ಸೇಡಂಗೆ ಹೋದ್ರ ಅಲ್ಲಿ ಅಗದ್ರ ನಮ್ಗೆಲ್ಲವೂ ಕೂಡ ಮನೆಗೆ ಹಾಕಂತ ಪರಿಸ್ಥಿತಿ ಸಿಗ್ತಾವ. ಅಲ್ಲಿಂದ 200 ಕಿಲೋಮೀಟರ್ ಹೋದ್ರೆ ಅಲ್ಲಿ ಇರ್ತಕ್ಕಂಥ ಬೆಳೆಯೇ ಬೇರೆ, ಭಾಷೆಯೇ ಬೇರೆ. ಅಂದ್ರೆ ವೈವಿಧ್ಯತೆ ಅನ್ನೋದು ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ಈ ದೇಶ ಶ್ರೇಷ್ಠ ದೇಶ. ಬೇರೆ ಬೇರೆ ದೇಶಗಳ ಉದಯದ ಭಾವವೇ ಬೇರೆ, ಉದಯ ಆಗಿದಂತ ರೀತಿನೇ ಬೇರೆ. ಸಂಘರ್ಷದಿಂದನೋ ಅಥವಾ ರಾಜರಿಂದ ಆಳ್ವಿಕೆಯಿಂದಾಗಿ ಮುಕ್ತಿ ಹೊಂದಂಥದ್ದು ಇದೆಲ್ಲವೂ ಕೂಡ ಇತಿಹಾಸ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಬೇರೆ ದೇಶ. ಆದ್ರೆ ಭಾರತ ಇದು ಯಾರೋ ರಾಜರಿಂದ ನಿರ್ಮಿತವಾದಂತ ದೇಶ ಅಲ್ಲ, ಬದಲಾಗಿ ಭಾರತ ಭಗವಂತನೇ ನಿರ್ಮಾಣ ಮಾಡಿದಂತ ದೇಶ ಇದು. ಈ ದೇಶದಲ್ಲಿ ಹುಟ್ಟಿದಂತವ್ರು ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳೇ. ಜರ್ಮನ್ ದೇಶದ ಒಬ್ಬ ಯಾತ್ರಿ ತನ್ನ ಆತ್ಮ ಕಥನದಲ್ಲಿ ಬರೆದಂತದ ಒಂದು ಮಾತದ. ಆ ಜರ್ಮನ್ ದೇಶದ ಒಬ್ಬ ಯಾತ್ರಿ ಹೇಳ್ತಾನೆ, ನನ್ನ ಜೀವನಕ್ಕೆ ಮೋಕ್ಷ ಸಿಗಬೇಕು ಅಂದಾಗ ನಾನೇನ್ ಮಾಡ್ಬೇಕು ಅಂತ ಅಲ್ಲಿರ್ತಕ್ಕಂಥ ವಿದ್ವಾನ್ರಿ ಹೇಳ್ತಾನಪ್ಪ. ಆಗ ಅಲ್ಲಿರ್ತಕ್ಕಂಥ ವಿದ್ವಾನ್ರು ಹೇಳ್ತಾರ, ಅಪ್ಪ ನಮ್ ಜಗತ್ತಿನಲ್ಲಿ ಮೋಕ್ಷ ಅನ್ನೋದು ತನ್ನ ಜೀವನಕ್ಕೆ ಸಿಗಬೇಕು ಅಂದ್ರೆ ಭಾರತದಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಸಿಗ್ತದ, ಜಗತ್ತಿನ ಯಾವ ದೇಶದಲ್ಲಿ ಹುಟ್ಟಿದವರು ಆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಪಂಡಿತರೆಲ್ಲರನ್ನ ಕೇಳಿದ ನಂತರ ಅವನು ಭಾರತದ ಕಡೆ ಬರ್ತಾನೆ, ಗಂಗಾ ನದಿಯಲ್ಲಿ ಬಿದ್ದು ಸಾಯ್ತಾನೆ. ಅವನ ಜೀವನದ ಆ ಆತ್ಮಕಥನ ಬರೆದಂಥದ್ದು. ಯಾಕೆಂದ್ರೆ ಇಲ್ಲಿ ಸತ್ತಂದ್ರೆ ಪುನರ್ಜನ್ಮ ಭಾರತದಲ್ಲಿ ಆಗ್ತದ ಅಂತ ಹೇಳಿ. ಇಷ್ಟು ಶ್ರೇಷ್ಠ ಭಾವ ಭಾರತದ ಹೊರಗಡೆ ಭಾರತದ ಬಗ್ಗೆ ಅದ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಾಧಾರಣ ವ್ಯಕ್ತಿಗಳು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ, ಈ ಭಾವ ಇಟ್ಕೊಂಡು ಯಾರ್ಯಾರು ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ದೇವ ಸ್ವರೂಪಿಗಳಾಗಿದ್ದಾರೆ. ರಾಮ, ಕೃಷ್ಣ, ಬುದ್ಧ, ಬಸವ, ಅಂಬೇಡ್ಕರ ಇವರೆಲ್ಲರೂ ಮನುಷ್ಯರೇ, ಆದರೆ ಅವರೆಲ್ಲರೂ ಕೂಡ ದೇವರು, ದೇವ ಸ್ವರೂಪದಲ್ಲಿ ಅವರನ್ನು ಕಾಣ್ತಾರೆ. ಆದ್ರೆ ಭಾರತದ ಹೊರಗಡೆ ಅವ್ರು ಎಷ್ಟೇ ಶ್ರೇಷ್ಠ ಇದ್ದರೂ ಕೂಡ ಅವ್ರು ಯಾರೂ ಕೂಡ ಮಹಾತ್ಮರಲ್ಲ, ಶ್ರೇಷ್ಠ ವ್ಯಕ್ತಿಗಳಷ್ಟೇ, ಆವಿಷ್ಕಾರ ಮಾಡಿದಂಥವ್ರು. ಆದ್ರೆ ಇಲ್ಲಿ ಪೂಜನೀಯ ರೀತಿಯಲ್ಲಿ ಅವರನ್ನು ಗೌರವಿಸ್ತೀವಿ, ಮನೆಗಳಲ್ಲಿ ಅವರ ಭಾವಚಿತ್ರ ಹಾಕ್ತೀವಿ, ಪ್ರತಿನಿತ್ಯವೂ ನಮಸ್ಕಾರ ಮಾಡ್ತೀವಿ. ಇಲ್ಲಿ ಊರಲ್ಲಿ ನೋಡಿದ್ರೆ ಅನೇಕ ಸರ್ಕಲ್ಗಳು ಕೂಡ ಇಟ್ಕೊಂಡು ನಾವೆಲ್ಲರೂ ಕೂಡ ನಿತ್ಯವೂ ನೋಡ್ತೀವಿ, ನಿತ್ಯವೂ ಪೂಜೆ ಮಾಡ್ತೀವಿ. ಅದಕ್ಕ ಮನುಷ್ಯನನ್ನ ದೇವಸ್ವರೂಪಿಯಾಗಿ ಮಾಡ್ತಕ್ಕಂಥ ಜಗತ್ತಿನ ಒಂದು ದೇಶ ಅಂದ್ರೆ ಅದು ಭಾರತ ಮಾತ್ರ. ಅದು ಅದೇ